ನಮ್ಮ ಹೆಸರು ಸೋಮು ಅಂತ ಹೇಳಿ. ನಿಮ್ದು ಹೆಂಗೈತು ಸೋಮು ಅವರು? ಇದು ಫೈಟಿಂಗ್ ಹೆಂಗೈತು? ಇದು ಒಂದು ಸ್ವಲ್ಪ ಇದಾಗಿತ್ತು. ಬೈಕ್ ಬರ್ಬೇಕಾದ್ರೆ ಕೆಳಗೆ ಬಿದ್ದೆ ಇದು ಸ್ವಲ್ಪ ಸಿಕ್ಕಾಪಟ್ಟೆ ಏಟಾಯ್ತು. ಅದು ಹಂಗೆ ಸುಮಾರು ದಿವಸ ಹಂಗೆ ಸಿಕ್ಕಾಪಟ್ಟೆ ನೋವಿತ್ತು. ಸರಿ. ಅದಕ್ಕೆ ಆಮೇಲೆ ಈ ಥರ ಹೇಳಿದ್ರೆ ಇಲ್ಲಿ ರಾಜನಗರದಲ್ಲಿ ಬಡಗು ಹೋಗಿ ಅಲ್ಲಿ ಸ್ವಲ್ಪ ಅವರೆಲ್ಲ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಬೋನ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರು, ಅವ್ರಿಗೆ ಬಂದರು. ಇದು ಮಗನಿಗೆ ಎಷ್ಟು ವರ್ಷದಿಂದ ಆಯ್ತಾ ಸರ್? ಮಗನಿಗೆ ಇದು ಸುಮಾರು ನನಗೆ ಒಂದು 3 ವರ್ಷದಿಂದಲೂ ಇದೇ ಪ್ರಾಬ್ಲಮ್. ಸೈಕಲಲ್ಲಿ ಬಿದ್ದೇನೋ ಏಟಾಗಿ ಸೊಂಟದಲ್ಲಿ ಮೂಳೆ ಏರುಪೇರಾಗಿ ಸೊಂಟದಲ್ಲಿ. ಹಿಂದೆ ಕೂತ್ಕೊಳ್ಳಪ್ಪ, ಹಿಂದೆ ಕೂತ್ಕೋ ಕಾಲು ಆಡಿಸಿ. ಈಗ ಎಷ್ಟು ವರ್ಷದಿಂದ ಇದು? ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳಿದ್ರು ಅಂದರೆ ಅವ್ನು ಸೊಂಟದಲ್ಲಿ 2 ಗೋಲಿ ಬರ್ತದೆ, ಕಾಲು ನಡುಕು 2 ಗೋಲಿ ಬರ್ತಲ್ಲ, ಅದು ಕಟ್ಕೊಂಡು ಮೇಲೆ ಬಂದಿದೆ. ಅದನ್ನ ಇವಾಗ ಆಪರೇಷನ್ ಮಾಡೋಕ್ಕಲ್ಲ. ಬಟ್ ಅದು ಆಪರೇಷನ್ ಮಾಡಬೇಕು ಅಂದರೆ 24 ಇಯರ್ಸ್ ಆಗಬೇಕು ಅವನಿಗೆ. ಆದ್ಮೇಲೆ ಆಪರೇಷನ್ ಮಾಡ್ತೀವಿ, ಅಲ್ಲಿ ಗಂಟೆ ಆಪರೇಷನ್ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಹಂಗೆ ನಮ್ಮ ಫ್ರೆಂಡ್ KK ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು, ನಾವು ಅವರು ಆದ್ಮೇಲೆ ಗೆಳೆಯರು ಅಲ್ಲಿ ಸುಮಾರು ವರ್ಷದಲ್ಲಿ ಅವ್ರಿಗೆ. ನೀವು ಯಾವ ಸಿನಿಮಾ ಮಾಡಿದ್ದೀರಾ? ತೀರಾ ಕನ್ನಡಿಗ, ಸುಮಾರು ಸೀರಿಯಲ್ಗಳೆಲ್ಲ ಆಕ್ಟ್ ಮಾಡಿದ್ವಿ. ಹಳೆಯದು ಮುಕ್ತ, ಕುಸುಮದಲ್ಲಿ, ಕದನ, ರಂಗೋಲಿ, ಪ್ರೀತಿಲ್ಲದ ಮೇಲೆ, ವರಲಕ್ಷ್ಮಿ ಸ್ಟೋರು, ಅರಮನೆಗಿಳೆ, ಸುಮಾರು ನಾಟಕ, ಪೌರಾಣಿಕ ನಾಟಕಗಳು ಜಾಸ್ತಿ ನಮ್ದು ಮಾಡಿದ್ದೀರಾ. ಪೌರಾಣಿಕ ನಾಟಕಗಳು ಎಲ್ಲಾ ಪಾತ್ರ ಮಾಡಿದ್ವಿ. ಮೊನ್ನೆ ಯಾವುದೋ ಒಂದು ಪಾತ್ರ ಕುಂಭಕರ್ಣ ಮಾಡಿದ್ರೆ, ರಾಮಾಯ, ಭೀಮ, ದುರ್ಯೋಧನ, ದುಶ್ಯಾಸನ ಎಲ್ಲ ಸರ್. ನೀವು ಭಾಳ ನಿಮ್ಮ ಮಗನಿಗೆ ಭಾಳ ನೀವು ಕಷ್ಟ ಬೀಳ್ತಿದ್ದೀರ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಸುಮ್ಗೆ ಅವನು ಬೆಳೆಯೋ ಹುಡುಗ, ಯಾಕಂದರೆ ಸುಮ್ಗೆ ಆಮೇಲೆ ಆಪರೇಷನ್ ದೊಡ್ಡದಲ್ಲ. ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ದೇವ್ರ ಮೇಲೆ ಭಾಳ ಬಿಟ್ಟು. ಇಲ್ಲಿ ನಿಮಗೆ ಹೆಂಗೆ ಕಾಣ್ತದಪ್ಪ ಬಂದಮೇಲೆ? ಸ್ವಲ್ಪ ಕೂತ್ರಿ. ಪರವಾಗಿಲ್ಲ ಸರ್, ಇಲ್ಲಿ ಬಂದಮೇಲೆ ನೀವು ಅದನ್ನು ಅವನು ಪೂರ್ತಿ ಅವನು ಒಡ್ಗಾಲ ಹಾಕೊಂಡು ನಡೀತಾ ಇದ್ದ. ಇವಾಗ ಸ್ಟ್ರೈಟಾಗಿ ಕಾಲು ಹಾಕ್ತಾನೆ, ಬಟ್ ಕಾಲನ್ನ ಮೇಕ್ ಹಾಕ್ತಾನೆ, ಕಾಲಂಚು ಸಡಲ್ ಮಾಡ್ತಾ ಇದ್ದಾನೆ. ಅವತ್ತು ಇವತ್ತಿನವರೆಗೂ ಒಂಚೂರು ಪರವಾಗಿಲ್ಲ. ಎದ್ದೇಳು ಮೇಲೆ, ನೆಟ್ಟಿಗೆ ನಡಿ ಈಗ ಫಾಸ್ಟಾಗಿ. ಶಬಾ ನಡಿಬೇಕು, ಬಾ ಮುಂದಕ್ಕೆ. ಅವನು ಇಷ್ಟು ನಡೀತಾ ಇರಲಿಲ್ಲ, ಫುಲ್ ಹೊರೆ ಮಾಡ್ತಾ ಇದ್ದ. ಅವನು ಕಾಲೇ ಹಾಕಕ್ಕೆ ಭಾರಿ ಹಿಂಸೆ ಮಾಡ್ತಾ ಇದ್ದ. ಈಗ ನಿಮ್ಮ ಹತ್ರಕ್ಕೆ ಬಂದ್ಮೇಲೆ ಕಾಲ ಮೇಲೆ ಕಾಲು ಹಾಕೈತಿ. ಈ ಕಡೆ ಹಾಕು ಈಗ. ಶಬಾಷ್, ಪರವಾಗಿಲ್ಲ. ಪೈಲ್ವಾನ್ ಒಂದು ಹಾಕು, ಎತ್ತು. ಹಿಂಗೆ ಗುಡ್, ಹಾಕಪ್ಪ, ಹಾಕು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಹಿಂಗೆ ಇಲ್ಲ, ಭಾಳ ಕಷ್ಟ ಬಿದ್ದಿದ್ದೀರ ಅವನು. ಯಾಕಂದರೆ ಸ್ವಲ್ಪ ವೇಟ್ ಮಾಡೋಕ್ಕೆ ಕೊಡಬೇಡಿ, ಸ್ವಲ್ಪ ಒಂದ್ಸಲ ಮಾಡೋಣ. ಎಲ್ಲ ನಿಮ್ಮ ಪೈಲ್ವಾನ್ ಬಾಡಿಗಳು ಏನು ಮಾಡೋಕ್ಕಾಗಿಲ್ಲ. ರೆಡಿ ಆಯ್ತದೆ. ಚಪ್ಪಲಿ ಹಾಕಿ ಕೂತ್ಕೊಂಡು ಒಂದು ಸತಿ ನೋಡೋಣ. ಬಾಯಿ ಕೆಳಗಡೆ ಇಲ್ಲ. ಕಾಸಿಂ ಬಾಯಿ ನಿಮ್ಮ ಆಶೀರ್ವಾದ ಅವನ ಮೇಲೆ ಇಲ್ಲ, ದೇವ್ರು ಒಳ್ಳೇದು ಮಾಡ್ತಾರೆ. ಅದೇ ನಿಮ್ಮ ಕಾಸಿಂ ಬಾಯಿ ಆಶೀರ್ವಾದ ಅವನ ಮೇಲಿದೆ. ಹಂಗಾಗಿ ಅವನು ಇವನ್ ಪರವಾಗಿಲ್ಲ. ಅವತ್ತಿಗೆ ಇವತ್ತು ನೋಡಿದ್ರೆ 45% ಪರವಾಗಿಲ್ಲ ಅಂತ, 45-50% ಪರವಾಗಿಲ್ಲ ಅಂತ. ನೀಡು, ಕಾಲು ನೀಡು, ನೀಡು. ಅಷ್ಟೇ. ಒಂದು ಮಂಡಿ ನಿಲ್ಲಿಸು, ಒಂದು ಮಂಡಿ ನಿಲ್ಸಪ್ಪ, ಒಂದು ಮಂಡಿ ನಿಲ್ಲಿಸು. ನಡಿ. ಆಯ್ಕಮ್ಮ, ನಡಿ ಚಂದ. ನಡಿ, ಅದನ್ನು ಅಷ್ಟೇ. ಇದು ನಿಲ್ಲಿಸು. ಅಷ್ಟೇ. ಗುಡ್. ನೋಡಿದ್ರೆ ಅಷ್ಟೇ. ಕಷ್ಟ ಆದರೂ ಪರವಾಗಿಲ್ಲಪ್ಪ ರಾಜ, ಈ ಥರ ಮಾಡು. ನೋಡು, ನಿಮ್ಮ ತಂದೆ ಪಾಪ ನೀನು ಚಿಕ್ಕ ವಯಸ್ಸಿನ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಈಗ ನಿನ್ನ ಮನಸ್ಸಲ್ಲಿ ಇರಬೇಕು, ನಾನು ತಿರುಗಾಡಬೇಕು, ಓಡಾಡಬೇಕು, ಮಾಡಬೇಕು ಅಂತ. ಎದೋಡು ನಿಧಾನಕ್ಕೆ. ಸ್ಟ್ರೈಟ್ ನಿಂತ್ಕೋ ಈಗ. ಹಂಗೆ ನೆಟ್ಟಿಗೆ ನಿಂತ್ಕೋ, ಸ್ಟ್ರೈಟ್ ನಿಂತ್ಕೊ. ಅಲ್ಲಿ ಅಷ್ಟೇ. ಅಲ್ಲಿ ಕೂಡ ಹೇಳ್ಕೊ, ನೆಟ್ಟಿಗೆ ನಿಂತ್ಕೋ ಸ್ಟ್ರೈಟಾಗಿ. ನಿಧಾನಕ್ಕೆ ನೋಡು. ಈ ಕಾಲು ಎತ್ತು, ಆ ಕಡೆ ಆ ಕಾಲು ಎತ್ತು. ಬಿಡು, ಎತ್ತು ಜೋರಾಗಿ, ಬಿಸಾಕು. ಶಾಬಾಷ್, ಎತ್ತು. ಹಾಗೆ ಅದನ್ನು ಎತ್ತು. ಸ್ವಲ್ಪ ನಿಧಾನಕ್ಕೆ ಮಾಡು, ನಾನು ಬ್ಯಾಂಡೇಜ್ ಬಿಸ್ಕೊಂಡು ಬಿಡ್ತದೆ. ಕೂತ್ಕೊ. ಸಾಕು, ಅಲ್ಲಿ ಕೂತ್ಕೊ. ಅಲ್ಲಿ ಸ್ವಲ್ಪ ಬೇನೀಗ ಎಕ್ಸಸೈಸ್ನಲ್ಲಿ ಮಾಡಿಸ್ಬೇಕು ಸರ್ ನೀವು. ಬೈಸ್ಕೆಲ್ಲ ಸುಮಾರು ಬೆಳಗ್ಗೆ 50 ಸಂಜೆ 50 ಬೈಸ್ಗೆ ಹೊಡ್ತಾ ಇದ್ದೀವಿ. ಸ್ವಲ್ಪ ನಿಧಾನಕ್ಕೆ ಮಾಡಿಸಿ, ಸ್ವಲ್ಪ ಕೂತ್ಕೊಡೋದು ಮಾಡೋದು. ಇನ್ಶಾಲ್ಲ ನಾನು ಅಷ್ಟೇ. ನೀವು ಸ್ಟಡಿದ ಮೇಲೆ ಸ್ವಲ್ಪ ಕಂಟಿನ್ಯೂ ಮಗುವನ್ನು ಫಾಲೋ ಮಾಡಿ. ಆಯಿತು ಇನ್ಶಾಲ್ಲ. ಪಾಪ ಇಲ್ಲಿ ನಡ್ಕೊಂಡು ಬಾ. ಹಾಗೆ ನಡಿ. ಇನ್ನೊಂದು ಸತಿ ಮಡ್ಕೊಂಡು ಮೊಬೈಲ್ ನಿನಗೆ ಕಳಿಸ್ತೀನಿ, ನಾನು ಮಾಡಿರೋದು ಕಳಿಸ್ತೀನಿ. ಅಷ್ಟೇ. ಬಾ ಮುಂದೆ. ಕೈ ಕೊಡು. ಹಂಗೆ ಬಾ. ನಿಧಾನ ಕೂತ್ಕೊ, ನಿಧಾನ ಕೂತ್ಕೊ. ಇದೋಡು. ಶಾಬಾಷ್. ಅಷ್ಟೇ. ಇವರು ಒಳ್ಳೇದು ಮಾಡ್ತಾನೆ. ಹೋಗು. ಸ್ವಲ್ಪ ಏನಪ್ಪ ನಿಮ್ಮ ಆಶೀರ್ವಾದ. ಬಟ್ ಅವನಿಗೆ ಭಾರಿ ಇದಾಗಿದೆ, ಫುಲ್ ಫ್ರೀ ಆಗಿದೆ ಕಾಲು. ಫಸ್ಟ್ಗಿಂತ ಇವಾಗಲೂ ಭಾರಿ ಫ್ರೀ ಆಗಿದ್ದಾನೆ. ಸರಿ. ಈಗ ನಿಮ್ಮ ಹತ್ರ ಬಂದಮೇಲೆ ಅವನಿಗೆ ಫುಲ್ ಕಾಲನ್ನೆಲ್ಲ ಫುಲ್ ಸಡಲ ಮಾಡ್ತೀನಿ.
ಈ ಕಾಲು ಹಿಂಗೆ ಈ ತರ ಮಾಡ್ತಿದ್ದಿಲ್ಲ ನಾವು. ಸರಿ, ಹಾಂ. ಆಮೇಲೆ ನಡಿಬೇಕಾದ್ರೆ ಫುಲ್ ಹಿಂಗ್ ವಕ್ರ ಹಾಕನು ಭಾರಿ ಕಷ್ಟ. ನಿಧಾನಕ್ಕೆ ನಡೆದ್ರು ನಿಧಾನಕ್ಕೆ ಸ್ಟ್ರೈಟ್ ಮಾಡೋದು, ಜಾಸ್ತಿಯಿಂದ ಮಾಡಬೇಡ. ನಿನ್ನ ಮನಸ್ಸಲ್ಲಿ ಇರಬೇಕು, ನಾನು ನಡೀತಾ ಇರೋದು ಸರಿ, ನಾ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಇರಬೇಕು, ಗೊತ್ತಾಯ್ತಾ? ಹೋಗಿ ಹೋಗಿ ಸರ್, ದೇವ್ರು ಒಳ್ಳೇದು ಮಾಡ್ತಾನೆ. ಆಯ್ತು ಬೈ, ನಿಮ್ಮ ಆಶೀರ್ವಾದ ಮಾಡ್ಕೊಡ್ತೀನಿ. ಹೆಂಗೋ ನಮ್ಮ ಕರ್ನಾಟಕ ಜನತೆಗೆ ನಿಮ್ದೊಂದು ಇದೊಂದು ನಮ್ಮ ಕರ್ನಾಟಕ ಜನತೆಗೆ ನಿಮ್ದೊಂದು ಆಶೀರ್ವಾದ ಇದ್ರೆ ಸಾಕು. ಕೈ ಮುಗಿದಿರೋರು, ಕೈ ಏಟಾಗಿರೋರು, ಕಾಲು ಏಟಾಗಿರೋರು, ಆಮೇಲೆ ಸೊಂಟ ಏಟಾಗಿರೋರಿಗೆ ಹೆಚ್ಚಿನ ಅಂದ್ರೆ ಆಸ್ಪತ್ರೆಗೆ ಹೋದ ಮಾಡ್ತಾರೆ. ಬಟ್ ನೀವು ಬಂದು ಒಂದು ಸಣ್ಣ ಅಲ್ಪ ಪ್ರಮಾಣ, ತೀರಾ ಕಡಿಮೆ ಇದು ಕಡಿಮೆ ದರದಲ್ಲಿ ನೀವು ಪೂರ್ತಿ ಗುಣಮುಖ ಮಾಡ್ತಾ ಇದ್ರಿ ಸರ್. ನಿಮಗೂ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಸರ್. ಇಷ್ಟ ಫ್ರೆಶ್ ನಿನ್ನ ನಂಬರ್ ಕಳಿಸ್ತಾರೆ ನಿಮಗೆ.